ತೆರಿಗೆ ಕಟ್ಟಿ ಅಂತ ಬಿಬಿಎಂಪಿ ಅಧಿಕಾರಿಗಳು 100 ಸರ್ತಿ ಹೇಳಿದ್ರು ತೆರಿಗೆದಾರರು ಮಾತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ. ಇದೀಗ ತೆರಿಗೆ ಪಾವತಿಸಿದಂತಹ ತೆರಿಗೆದಾರರ ಆಸ್ತಿಗಳನ್ನ ಇನ್ನೆರಡು ದಿನದಲ್ಲಿ ಹರಾಜು ಹಾಕಲು ಬಿಬಿಎಂಪಿ ಮುಂದಾಗಿದೆ. ಹೌದು, ಕೆಲ ತಿಂಗಳುಗಳ ಹಿಂದೆಯಷ್ಟೇ ತೆರಿಗೆ ಕಟ್ಟದ ಆಸ್ತಿ ಮಾಲೀಕರ ಲಿಸ್ಟ್ ಮಾಡಿ ತೆರಿಗೆ ಕಟ್ಟುವಂತೆ ಗಡುವು ನೀಡಲಾಗಿತ್ತು. ಆದರೆ ಕೊಟ್ಟಂತಹ ಗಡುವು ಮುಗಿಯೋದಕ್ಕೆ ಬಂದರೂ ಇನ್ನೂ ಕೂಡ ತೆರಿಗೆಯನ್ನ ಪಾವತಿ ಮಾಡಿಲ್ವಂತೆ. ಇನ್ನು ಇದರಿಂದ ಬಿಬಿಎಂಪಿ ಆದಾಯಕ್ಕೂ ಕೂಡ ಕೊರತೆ ಉಂಟಾಗ್ತಾ ಇದ್ದು 600ಕ್ಕೂ ಹೆಚ್ಚು ಆಸ್ತಿಗಳನ್ನ ಹರಾಜು ಹಾಕಲು ಬಿಬಿಎಂಪಿ ಸಜ್ಜಾಗಿದೆ. ಇನ್ನು ಸದ್ಯ ಆಸ್ತಿಗಳ ಪೈಕಿ ನಗರದ ಪೂರ್ವ ವಲಯ, ಪಶ್ಚಿಮ ವಲಯ, ದಕ್ಷಿಣ ವಲಯದಲ್ಲಿ ಹೆಚ್ಚಾಗಿ ಇವೆಯಂತೆ. ಇನ್ನು ಹರಾಜು ಪ್ರಕ್ರಿಯೆಗೂ ಬಿಬಿಎಂಪಿ ದಿನಾಂಕವನ್ನ ನಿಗದಿಪಡಿಸಿದೆ. ಅದರಲ್ಲಿ ಫೆಬ್ರವರಿ 14ರಂದು ಪೂರ್ವ ವಲಯದಲ್ಲಿ, ಇನ್ನು ಪಶ್ಚಿಮ ವಲಯದಲ್ಲಿ ಫೆಬ್ರವರಿ 13ರಂದು, ಇನ್ನು ದಕ್ಷಿಣ ವಲಯದಲ್ಲಿ ಫೆಬ್ರವರಿ 14ರಂದು, ಇನ್ನು ಮಹದೇವಪುರದಲ್ಲಿ ಫೆಬ್ರವರಿ 13ರಂದು, ಇನ್ನು ಬೊಮ್ಮನಹಳ್ಳಿ ವಲಯದಲ್ಲಿ ಫೆಬ್ರವರಿ 14ರಂದು, ಹಾಗೆ ಯಲಹಂಕದಲ್ಲಿ ಫೆಬ್ರವರಿ 13ರಂದು ಹಾಗೂ ದಾಸರಹಳ್ಳಿಯಲ್ಲಿ ಫೆಬ್ರವರಿ 13ರಂದು ನಡೆಯಲಿದೆಯಂತೆ.